ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಾತಿ ಗಣತಿ ವಿಚಾರ ಸರ್, ನೀವು ಈಗಾಗಲೇ ಹಿಂದುಳಿದ ವರ್ಗಗಳ ಶಾಸಕರ ಒಕ್ಕೂಟದ ಸಂಚಾಲಕರು ಕೂಡ ಇದ್ದೀರಿ. ಏನಾಗ್ತಿದೆ ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ? ಇಲ್ಲಿ ಇದರಲ್ಲಿ ಒಂದು ಪ್ರಶ್ನೆ. ಇವತ್ತು ನಮ್ಮ ಉಡುಪಿಯ ಶಾಸಕರು ಮಾಜಿ ಮಂತ್ರಿಗಳು ಅವ್ರ ಪಾಪ ಭಾಳ ದೊಡ್ಡದಾಗಿ ಮಾತಾಡಿದ್ದಾರೆ. ಇದನ್ನು ವಿರೋಧ ಮಾಡಿದವರು ಯಾರು? ಇದೇ ಜನವೇ. ನಾವು ಕಳೆದ ಸಾರಿ ಶಾಶ್ವತ ಹಿಂದುಳಿದ ಆಯೋಗದ ವರದಿಗೆ 62,000 ಕೋಟಿ ಖರ್ಚು ಮಾಡಿ 56 ಕ್ವಶನರಿ ಕೊಟ್ಟು ಒಂದು ನ್ಯಾಯಸಮ್ಮತವಾಗಿ ಅದನ್ನು ತಯಾರು ಮಾಡಿದಂಥ ವರದಿಯನ್ನು ಕಾಮೆಂಟ್ ಮಾಡಿದವರು ಯಾರು? ಅಲ್ಲ ಸ್ವಾಮಿ, ಇವ್ರು ಹೇಳೋ ರೀತಿಯಲ್ಲೇ ಮಾರ್ಮಿಕವಾಗಿ ಲೆಕ್ಕ ಹಾಕಲಿ, ಓಪನಾಗಿ ಲೆಕ್ಕ ಹಾಕಲಿ, ಒಂದೊಂದು ಜಾತಿದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 6,500 ಕೋಟಿ ಅಂತ ನಮ್ಮ ಸಮೀಕ್ಷೆ. ಇವ್ರು ಹೇಳೋದೆಲ್ಲ ತೊಗೊಂಡ್ಬಿಟ್ರೆ ಒಂದೊಂದು ಸಮಾಜನೂ ಕೂಡ 40 ಲಕ್ಷ ಇದ್ದೀವಿ ಅನ್ನೋರು 50 ಲಕ್ಷ ಅಂತಾರೆ, 12 ಲಕ್ಷ ಇರೋರು 20 ಲಕ್ಷ ಅಂತಾರೆ. ಅದನ್ನೇನೋ ಲೆಕ್ಕ ಹಾಕ್ಬಿಟ್ರೆ 10 ಕೋಟಿಗೂ ಜಾಸ್ತಿ ಆಗುತ್ತೆ. ಅದ್ರ ಹಿಂದೇನೂ ಕೂಡ 1931ರಲ್ಲಿ ಆದಂಥ ಜನಗಣತಿ ಬಿಟ್ಟರೆ ಮಾನ್ಯ ಸಿದ್ದರಾಮಯ್ಯನವರು ತಗೊಂಡಂಥ ತೀರ್ಮಾನ ಭಾಳ ಚೆನ್ನಾಗಿತ್ತು. ಅದಕ್ಕೂ ಕೂಡ ಶಾಶ್ವತ ಹಿಂದುಳಿದ ಆಯೋಗದ ಅಡಿಯಲ್ಲಿ ಮಾಡಿದ್ದು. ಏನು ಸಿದ್ದರಾಮಯ್ಯನವ್ರಿಗೆ ಕೂತ್ಕೊಂಡು ಬರ್ಸಿದ್ರ? ಯಾರು ಬರೆಯೋಕ್ಕಾಗುತ್ತಾ? ಜನಗಣತಿನೇ ಆಗಿಲ್ಲ ಅಂತಾರೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಗಳು ನೇರವಾಗಿ ಆರೋಪ ಮಾಡ್ತಾ ಇರೋದು, ನಮ್ಮ ಮನೆಗೆ ಗಣತಿ ಮಾಡೋದಕ್ಕೆ ಯಾವ ಗಣತಿದಾರರು ಕೂಡ ಬಂದಿಲ್ಲ ಅಂತ. ಇದು ಯಾರೋ ಬಿಜೆಪಿಯವರು ಮಾಡ್ತಾ ಇಲ್ಲ ಆರೋಪ ಅಲ್ಲ ಎಚ್ ಎಂ ರೇವಣ್ಣ ಅವರೇ, ನಿಮ್ಮದೇ ಕಾಂಗ್ರೆಸ್ ಪಾಳ್ಯದ ಕೆಲ ಕಾಂಗ್ರೆಸ್ನ ಇದು ವರ್ಗ ಸಂಘರ್ಷ. ಇದು ವರ್ಗ ಸಂಘರ್ಷ. ಉಳ್ಳವನು ಇಲ್ದವ್ರನ್ನ ಒಂದು ಸಂಘರ್ಷ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಪಾರ್ಟಿ ಯಾವುದಾದ್ರೇನು ಅಲ್ಲಿ ಒಳಮನಸ್ಸಿದೆಯಲ್ಲ ಅದು ಸರಿಯಾಗಿರ್ಬೇಕು. ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರ್ಟಿಕಲ್ 14-15 ಪ್ರಕಾರ ಸಮಾನತೆ ಬರಬೇಕು. ಸಮಾನತೆ ಬರಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಸಮೀಕ್ಷೆ ಮಾಡಿದ್ದು. ಇವ್ರಿಗೆ ಸಮೀಕ್ಷೆಯಲ್ಲಿ ಯಾರೋ ಒಬ್ರಿಗೆ ಬರಲಿಲ್ಲ ಅಂದ್ಬಿಟ್ರೆ ಅದ್ರ ವಿರೋಧ ಮಾಡ್ತೀವಿ ಅಂತ ಮಾಡೋದೇ ಆದರೆ ಇಲ್ಲಿ ಯಾಕೆ ಸಮೀಬೇಕು? ಅದು ತಪ್ಪು. ಅವ್ರು ಹೇಳೋದು ತಪ್ಪು. ಈಗ ಯಾರು ಎಲಿಮಿನೇಟರ್ಸ್ ಯಾರು? ಟೀಚರ್ಸು. ಅವ್ರು ನಾವು ಹೇಳೋದಂಗೆ ಕೇಳ್ತಾರ? ಮನೆಗೆ ಹೋಗಿ ಮಾಡಿರೋದಕ್ಕೆ ಡಾಕ್ಯುಮೆಂಟ್ ಇಲ್ವಾ? ಶಾಶ್ವತ ಹಿಂದುಳಿದ ಜುಡಿಷಿಯಲ್ ಸ್ಟೇಟಸ್ ಇರ್ತಕ್ಕಂಥ ಒಂದು ಬಾಡಿ ಬಹಿರಂಗಪಡಿಸ್ಬೇಕಿತ್ತು. ಹಾಗಾದ್ರೆ ಅದೇ ತಗೊಳ್ಳೋಂಥ ಸಮಯದಲ್ಲಿ ಮೊನ್ನೆ ಕುಮಾರಸ್ವಾಮಿ ಅವರು ರಿಸೀವ್ ಮಾಡಲಿಲ್ವಲ್ಲ. ಅದಾದ ನಂತರ ನೀವು ಅಧಿಕಾರಕ್ಕೆ ಬಂದ್ರಲ್ಲ, ತಗೊಂಡು ಆದರೆ ಅದಕ್ಕೆ ಭಾಳ ವಿರೋಧ ಬಂದಿದ್ದರಿಂದ ಇನ್ನೊಂದು ನಾವು ಅಪಾಯಿಂಟ್ ಮಾಡಿದ್ರು. ಅವ್ರದ್ದು ಇವರು ಹೆಗ್ಡೆ ಅವ್ರ ಬಗ್ಗೆ ಅದು ತಗೊಂಡಿದೆ. ಇಂಪ್ಲಿಮೆಂಟ್ ಮಾಡಬೇಕು, ಕೈಯಲ್ಲಿದೆ. ಮೊನ್ನೆ ಇವ್ರದ್ದು ಇನ್ನೊಬ್ಬರು ಈಗಿನ ಇವರು ಕೂಡ ಸಿದ್ದರಾಮಯ್ಯವರು ತಗೊಂಡಿದ್ದಾರೆ. ಇಂಪ್ಲಿಮೆಂಟ್ ಮಾಡಬೇಕಂತ ಸರ್ಕಾರದ ಕೈಯಲ್ಲಿದೆ, ಆಗಬೇಕು. ಸಂಸತ್ತಿನಲ್ಲಿ ವರದಿಯನ್ನು ಬಹಿರಂಗಗೊಳಿಸಬೇಕು, ಆ ಮುಖಾಂತರ ಚರ್ಚೆ ಆಗಬೇಕು. ಬೇಡ ಅಂತ ಹೇಳಲ್ಲ. ಈಗ ಸರ್ಕಾರದ ಮುಂದೆ ಇದೆ, ಅದ್ರೊಳಗಡೆ ಏನಿದೆ ಅನ್ನೋದು ಯಾರಿಗೆ ಗೊತ್ತಿದೆ. ಬರಲಿ, ಚರ್ಚೆ ಆಗಲಿ. ಚರ್ಚೆ ಆಗೀಗ ಏನೂ ಆಗದೆ ಅದ್ರ ವಿರೋಧ ಮಾಡೋಕ್ಕೋಸ್ಕರನೇ ವಿರೋಧ ಮಾಡಿದ್ರೆ ನಾವೇನು ಹೇಳೋಕ್ಕಾಗತ್ತೆ? ಈಗ ಯಾರನ್ನೇ ಕೇಳಿ, ಈಗ ವೀರಶೈವರು ನಾವು ಲಿಂಗಾಯತರೇ ಬೇರೆ, ವೀರಶೈವರೇ ಬೇರೆ ಅಂತಾರೆ. ಒಕ್ಕಲಿಗರಲ್ಲಿ ಎಷ್ಟು ಪಂಗಡಗಳಿದೆ. ಬಂಟರು ಹಿಂದೆ ಒಂದು ಸಾರಿ ಬಂಟರು ನಾವು ಒಕ್ಕಲಿಗರು ಅಂದರು, ಹಳ್ಳಿಕಾರರು ನಾವು ಒಕ್ಕಲಿಗರಲ್ಲ ಅಂತಾರೆ, ಕುಂಚಿಟಿಗರು ನಾವು ಒಕ್ಕಲಿಗರಲ್ಲ ಅಂತಾರೆ. ಇವೆಲ್ಲ ಚರ್ಚೆ ಆಗಬೇಕು ಸ್ವಾಮಿ. ಅದೇನಿದ್ರು ವರದಿ ಬಂದ ಮೇಲೆ ಚರ್ಚೆ ಆದರೆ ಭಾಳ ಒಳ್ಳೆಯದು. ಆದರೆ ಇವರು ಬೆನಿಫಿಟ್ಗೋಸ್ಕರ ನಾವು 2x ಇರಬೇಕು ಅನ್ನೋ ಮುಂದುವರೆದ ಜನಾಂಗದವರು ಇದ್ದಾರೆ. ಎಸ್ ಸಿಗಳಿಗೂ ತಪ್ಪಿರತಕ್ಕಂಥವ್ರು, ಅವ್ರು ಎಸ್ ಸಿ ಇಲ್ಲದೆ ಟಚಬಲ್ ಇದ್ರೂ ನಾವು ಎಸ್ ಸಿ ಅನ್ನೋರು ಇದ್ದಾರೆ. ಇವೆಲ್ಲ ಭಾಳ ಇವೆ. ಇದಕ್ಕೆ ಶಾಶ್ವತವಾಗಿ ನಾವು ನುಂಗಬೇಕಾದಂಥ ಇಂಥ ವರದಿಗಳು ಬರಬೇಕು. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಮನಸ್ಥಿತಿ ಚೆನ್ನಾಗಿರಬೇಕು. ನಮ್ಮಂಗೆ ಎಲ್ಲರೂ ಬಾಳ್ಲಿ ಅನ್ನೋದು ಬೇಕು. ಎಲ್ಲ ಗಂಟು ನಾವೇ ತಿನ್ನೋರು ಅಂತ ಗಂಟುಕಳ್ರಿಗೆ ಮಾಡೋಕ್ಕಾಗತ್ತಾ? ಇದೆಲ್ಲ ಪಾರ್ಟಿಗಳು ಅನ್ವಯನ ಎಲ್ಲ ಪಾರ್ಟಿಯವರಲ್ಲೂ ಮನಸ್ಥಿತಿ ಸರೋಗಬೇಕು. ಓಕೆ, ನಿಮ್ಮ ಪಾರ್ಟಿಯಲ್ಲಿ ಜಾತಿ ಗಣತಿ ಬಗ್ಗೆ ಒಗ್ಗಟ್ಟಿದೆಯಾ? ಅದು ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ಎಲ್ಲರೂ ಹೇಳಿದ್ರು ಕೊನೆಗೆ ಒಪ್ಕೊಂಡ್ರಲ್ಲ. ನೋಡ್ರಿ, ಪ್ರಜಾಪ್ರಭುತ್ವ ಅವ್ರಿಗೆ ಅನಿಸಿದ್ದನ್ನು ಹೇಳ್ತಾರೆ, ಸಮರ್ಥನೆ ಬಂದಮೇಲೆ ಒಪ್ಕೊಳ್ತಾರೆ. ಅದಕ್ಕೆ ಸರಿಯಾದ ರೀತಿ ಮಾಹಿತಿ ಕೊಟ್ಟ ಮೇಲೆ ಒಪ್ಕೊಂಡಿದ್ದಾರೆ. ಇವತ್ತು ಒಪ್ಪಿರೋದಕ್ಕೆ ಮತ್ತೆ ಅದನ್ನು ನಾವು ತಗೊಂಡಿರೋದು. ಓಕೆ.